ಜೈ ಜಿನೇಂದ್ರ. ಜ್ವಾಲಮಾಲಾ.ನ್ಯೂಸ್ಗೆ ಸ್ವಾಗತ. ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಅಣತಿಯಂತೆ ಮೈಸೂರಿನಲ್ಲಿ ನಡೆದ ಶ್ರೀ ಎಸ್ ಜಿತೇಂದ್ರ ಕುಮಾರ್ ರವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಾರ್ಕಳ, ಕನಕಗಿರಿ, ಅರಿಹಂತಗಿರಿ, ಕಂಬದಹಳ್ಳಿ, ವರೂರು, ಹೊಂಬುಜ, ಎನ್ನಾರ್ಪುರ, ಲಕ್ಕವಳ್ಳಿ ಮಹಾಸ್ವಾಮೀಜಿಗಳವರು, ಶ್ರೀ ಸುರೇಂದ್ರ ಕುಮಾರ್ ರವರು ಹಾಗೂ ವೇದಿಕೆ ಗಣ್ಯರಿಂದ ಜಿತೇಂದ್ರ ಕುಮಾರ್ ರವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಶ್ರೀ ಎಂಜೆ ಇಂದ್ರಕುಮಾರ್ ರವರು ಅಭಿನಂದನಾ ಪತ್ರ ವಾಚನ ಮಾಡಿದರು. ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಪ್ರತಿಭೆ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸುತ್ತಿರುವ ಸಂತಸದ ವಿಷಯ. ಕರ್ನಾಟಕ ಜೈನ ಅಸೋಸಿಯೇಷನ್ನಲ್ಲಿ ತಮ್ಮ ಸೇವೆ ವರ್ಣಿಸಲಸದ ಹಿಡಿದ ಕೆಲಸವನ್ನು ಅಹರ್ನಿಶಿ ಶ್ರಮಿಸಿ ಮಾಡಿದುದರಿಂದಲೇ ಇಂದು ನಾವು KR ರಸ್ತೆಯಲ್ಲಿರುವ ಕರ್ನಾಟಕ ಜೈನ ಭವನ ಹಾಗೂ ಮೋತಿಕಾನೆ ತಿಮ್ಮಪ್ಪಯ್ಯ ಜೈನ ವಿದ್ಯಾರ್ಥಿ ನಿಲಯವೆಂಬ ಎರಡು ಭವ್ಯ ಸಂಕೀರ್ಣಗಳನ್ನು ಕಾಣುತ್ತಿರುವುದು. ಕರ್ನಾಟಕ ಜೈನ ವಿದ್ಯಾರ್ಥಿನಿಯರಿಗಾಗಿ ಅವರ ಉನ್ನತ ವಿದ್ಯಾಸಕ್ಕಾಗಿ ಮೋತಿಕಾನೆ ತಿಮ್ಮಪ್ಪಯ್ಯ ಜೈನ ವಿದ್ಯಾರ್ಥಿನಿ ನಿಲಯವನ್ನು ವ್ಯವಸ್ಥೆ ಮಾಡಿ ವಿದ್ಯಾಪ್ರೇಮಿಗಳೆಂಬುದನ್ನು ಸಾಕ್ಷೀಕರಿಸುವಿರಿ. ತಮ್ಮ ಕಾರ್ಯ ಸಾಧನೆ, ಕರ್ತವ್ಯ ನಿಷ್ಠೆ, ಸಮಯ ಪರಿಪಾಲನೆ, ದೂರಾಲೋಚನೆ, ನಿಸ್ವಾರ್ಥತೆ, ಪಾರದರ್ಶಕತೆಯ ಸ್ವರ್ಣ ಭಂಡಾರವನ್ನು ಕಂಡು ಪರಮಪೂಜ್ಯ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು 2018ರಲ್ಲಿ ನಡೆಯುವ ಮಹಾಮಸ್ತಾಭಿಷೇಕ ಸಮಿತಿಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ನಿಯೋಜಿಸಿರುವರು. ಇದು ನಮಗೆಲ್ಲ ಅಭಿಮಾನದ ವಿಷಯ. ತಮ್ಮ ಸೇವಾ ಕ್ಷೇತ್ರ ಬಹುಮುಖಿ ಆಯಾಮದ ಮಹತ್ವದಿಂದ ಕೂಡಿದೆ. ಸಾಮಾಜಿಕ, ಸಾಹಿತ್ಯಿಕ, ಧಾರ್ಮಿಕ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿನ ತಮ್ಮ ನಿಸ್ವಾರ್ಥ ಸೇವಾ ಪರಾಕಾಷ್ಠಕತೆಯನ್ನು ಪರಿಗಣಿಸಿ ಸಮಸ್ತ ಪರಮಪೂಜ್ಯ ಭಟ್ಟಾರಕರುಗಳ ಪಾವನ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ದಿವ್ಯ ಉಪಸ್ಥಿತಿಯಲ್ಲಿ ತಮಗೆ ಸೇವಾ ಸಾರ್ವಭೌಮ, ಸೇವಾ ಸಾರ್ವಭೌಮ, ಸೇವಾ ಸಾರ್ವಭೌಮ ಎಂಬ ಪ್ರಶಸ್ತಿಯಿಂದ ಸುಶೋಭಿತರನ್ನಾಗಿ ಮಾಡಿ ನಾವು ಗೌರವಾನ್ವಿತರಾದವೆಂದು ಆನಂದಿತರಾಗಿದ್ದೇವೆ. ಭಗವಂತನು ತಮಗೂ ತಮ್ಮ ಕುಟುಂಬ ವರ್ಗದವರಿಗೂ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಸನ್ಮಾನಪೂರ್ವಕ ಈ ಶುಭ ಅಭಿನಂದನಾ ಪತ್ರವನ್ನು ತಮ್ಮ ಕರಕಮಲಗಳಲ್ಲಿ ಸಮರ್ಪಿಸುತ್ತಿದ್ದೇವೆ. ಭದ್ರಂ ಶುಭಂ ಮಂಗಳಂ. ಮಹಾಪೋಷಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಎಸ್ ಜಿತೇಂದ್ರ ಕುಮಾರ್ ಅಭಿನಂದನಾ ಸಮಿತಿ. ಶನಿವಾರ ದಿನಾಂಕ 10-12-2016 ಮೈಸೂರು. ಸಪ್ತ ಮಹಾಸ್ವಾಮಿಗಳಿಂದ ಸನ್ಮಾನ. ತಮಿಳುನಾಡಿನ ಅರಹಂತಗಿರಿಯ ಶ್ರೀಮಠದ ಸತ್ಯಶ್ರೀ ಧವಲಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಈಗ
ಶ್ರೀಯುತ ಎಸ್ ಜಿತೇಂದ್ರ ಕುಮಾರ್ ದಂಪತಿಗಳನ್ನು ಸನ್ಮಾನಿಸ್ತಾ ಇದ್ದಾರೆ. ಪರೋಪಕಾರಕ್ಕಾಗಿಯೇ ನದಿಗಳು ಹರಿಯುತ್ತವೆ, ಪರೋಪಕಾರಕ್ಕಾಗಿಯೇ ಗೋವುಗಳು ಹಾಲು ಕೊಡುತ್ತವೆ, ಪರೋಪಕಾರಕ್ಕಾಗಿಯೇ ಮರಗಳು ಹಣ್ಣುಗಳನ್ನು ನೀಡುತ್ತದೆ, ಪರೋಪಕಾರಕ್ಕಾಗಿಯೇ ಈ ಶರೀರವಿರುವುದು. ಈ ಶುಭ ನುಡಿಯಂತೆ ತಮ್ಮ ಜೀವನದಲ್ಲಿ ಶ್ರೀಯುತ ಎಸ್ ಜಿತೇಂದ್ರ ಕುಮಾರ್ ಅವರನ್ನು ಈಗ ಸನ್ಮಾನಿಸಲಿದ್ದಾರೆ. ಹೊಂಬುಜದ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಧರ್ಮ ದಿವಾಕರ ಎಂಬ ಬಿರುದನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಾಯಿತು. ತಾವು ಮಾಡಿರುವ ಅನೇಕ ಸಾಮಾಜಿಕ ಧಾರ್ಮಿಕ ಸೇವಾ ಕಾರ್ಯಗಳನ್ನು ಸ್ಮರಿಸುತ್ತಾ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಜಗನ್ಮಾತೆ ಶ್ರೀ ಪದ್ಮಾವತಿ ಅಮ್ಮನವರ ಅನುಗ್ರಹ ಪೂರ್ವಕವಾಗಿ ಧರ್ಮ ದಿವಾಕರ ಎಂಬ ಬಿರುದಾಂಕಿತವನ್ನು ನೀಡುವ ಮೂಲಕ ತಮಗೆ ತಮ್ಮ ಪರಿವಾರಕ್ಕೆ ಇನ್ನಷ್ಟು ಸೇವಾ ಕಾರ್ಯಗಳನ್ನು ಮಾಡುವಂತೆ ಶಕ್ತಿ ದೊರೆಯಲೆಂದು ಶ್ರೀ ಜಿನೇಂದ್ರ ಭಗವಂತನಲ್ಲಿ ಪ್ರಾರ್ಥಿಸಿ ಶುಭ ಹಾರೈಸುತ್ತೇವೆ. ಇತಿ ಭದ್ರಂ ಭೂಯಾತ್. ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರ ಹೊಂಬುಜ ಜೈನ ಮಠ, ಹೊಂಬುಜ ದಿನಾಂಕ 10/12/2016. ಅವರು ಎಲ್ಲರಿಗೂ ಪೂಜ್ಯರಾಗಿರುತ್ತಾರೆ. ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸುತ್ತಿರುವ ಇಂತಹ ಪೂಜ್ಯರನ್ನು ಈಗ ಶ್ರೀ ಕ್ಷೇತ್ರ ನರಸಿಂಹರಾಜಪುರದ ಪೀಠಾಧಿಪತಿಗಳಾದ ಸತ್ಯ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿಯವರು ಈಗ ಶ್ರೀಯುತ ಎಸ್ ಜಿತೇಂದ್ರ ಕುಮಾರ್ ದಂಪತಿ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ದಂಪತಿಗಳನ್ನು ಈಗ ಸನ್ಮಾನಿಸ್ತಾ ಇದ್ದಾರೆ. ಈಗ ಪೂಜ್ಯ ಶ್ರೀಗಳವರಿಂದ ಆಶೀರ್ವಚನ.